ನಮಸ್ಕಾರ ಬೆಂಗಳೂರು. ನೀವು ಸುಮಾರು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಬೋದು. ಎಲ್ಲರೂ ಬಂದ್ಬಿಟ್ಟು ಸೋಫಾ ದಿ ಬೆಸ್ಟು ನಮ್ಮದೇ ಕ್ವಾಲಿಟಿ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ ಅದೇ ಮಾತು. ಅದನ್ನ ಬಂದ್ಬಿಟ್ಟು ಯಾರೂ ಬಂದ್ಬಿಟ್ಟು ತೋರಿಸ್ಕೊಡ್ತಾ ಇಲ್ಲ. ಇದರಲ್ಲಿ ಅದು ಆ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ, ಈ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಹಲವಾರು ಬ್ರ್ಯಾಂಡ್ಸ್ ಎಲ್ಲ ಹೆಸರು ಹೇಳ್ತಾರೆ. ಮತ್ತು ನಾನು ಕೆಲವೊಂದು ರೀಲ್ಸ್ ನೋಡಿದ್ದೀನಿ, ಒಂದೊಂದು ಸೋಫಾ ಮೇಲೆ 10 ಜನನ ಹತ್ತಿ ಜಂಪ್ ಮಾಡಿ ಅಂತ ಕುಣಿಸ್ತಾರೆ. ಸೋಫಾ ಬಂದ್ಬಿಟ್ಟು ಎಷ್ಟೇ ವರ್ಷ ಕ್ವಾಲಿಟಿ ಹಾಕಿದ್ರೂ ಆ ಕ್ಷಣಕ್ಕೆ 5 ನಿಮಿಷ ಕುಣಿಯೋಕ್ಕೆ ಚೆನ್ನಾಗಿರುತ್ತೆ, ಅದೇ ಲಾಂಗ್ ಡ್ಯೂರಬಿಲಿಟಿ ಬರಲ್ಲ. ಅದೇ ಮಾಡ್ಬಿಟ್ಟು ನಾವು ಸೋಫಾ ಕಲೆಕ್ಟಿವಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ನಿಮಗೆ ಆಪ್ಷನ್ ಕೊಡ್ತಾಯಿದ್ದೀವಿ. ಬನ್ನಿ ನಮ್ಮ ಫ್ಯಾಕ್ಟ್ರಿ ವಿಸಿಟ್ ಮಾಡಿ, ನಮ್ಮ ಫ್ಯಾಕ್ಟ್ರಿಯಲ್ಲಿ ಇದ್ದು ನಿಮ್ಮ ಸೋಫಾ ನೀವು ಮಾಡಿಸ್ಕೊಳ್ಳಿ. ಇಲ್ಲ ಬರೋಕ್ಕಾಗಲ್ಲ ಸರ್, ನಾವು ವಿಡಿಯೋ ಕಾಲ್ ಮಾಡ್ತೀವಿ, ವಿಡಿಯೋ ಕಾಲ್ ಮಾಡಿ ನಿಮ್ಗೆ ಸ್ಟೇಟಸು ಫ್ರೇಮ್ ಸ್ಟ್ರಕ್ಚರ್ ಆಯಿತು ಫೋಟೋ ಕಳಿಸ್ಕೊಡ್ತೀವಿ, ಫೋಮಿಂಗ್ ಆಯಿತು ಫೋಟೋ ಕಳಿಸ್ಕೊಡ್ತೀವಿ, ಫೈನಲ್ ಪ್ರಾಡಕ್ಟ್ ಆಯಿತು ಫೋಟೋ ಕಳಿಸ್ತೀವಿ. ಇಲ್ಲಾಂದರೆ ಸೋಫಾ ಕಲೆಕ್ಟಿವ್ ಒಂದ್ಸತಿ ವಿಸಿಟ್ ಮಾಡಿ ನಮ್ಮ ಕ್ವಾಲಿಟಿ ನೋಡಿ ತಿಳ್ಕೊಳ್ಳಿ. ನೀವು ನಮ್ಮ ಹತ್ರನೇ ತೊಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲದೂ ತೊಗೊಳ್ಳಿ. ಬನ್ನಿ, ನಿಮಗೆ ನಾವು ಎಜುಕೇಟ್ ಮಾಡ್ತೀವಿ. ಯಾವ ಮೆಟೀರಿಯಲ್ ಹೆಂಗೆ ಬರುತ್ತೆ, ಹೆಂಗೆ ಯೂಸ್ ಮಾಡಬೇಕು, ಎಷ್ಟು ಥಿಕ್ನೆಸ್ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಾವು ಹೇಳ್ತೀವಿ. ನಮ್ಮ ರೀಲ್ಸ್ ನೋಡಿಕೊಂಡು ಕಸ್ಟಮರ್ಸು ಫೋಟೋಸ್ ಕೇಳ್ತಾರೆ, ಫೋಟೋಸ್ ಕಳಿಸಿದ್ಮೇಲೆ ಪ್ರೈಸಿಂಗ್ ಕೇಳ್ತಾರೆ, ಪ್ರೈಸಿಂಗ್ ಕೇಳಿದ್ಮೇಲೆ ಸರ್ ನಿಮ್ಮ ಹತ್ರ ಪ್ರೈಸಿಂಗ್ ಜಾಸ್ತಿ ಅಂತ ಹೇಳ್ತಾರೆ. ಸರ್ ಪ್ರೈಸಿಂಗ್ ಖಂಡಿತ ಜಾಸ್ತಿ ಅಲ್ಲ, ನಾವು ಕೊಡೋ ಕ್ವಾಲಿಟಿಗೆ ಆ ಥರ ಪ್ರೈಸಿಂಗ್ ಇದೆ. ನಿಮ್ಗೇನಾದರೂ ಸ್ವಲ್ಪ ಅನುಮಾನ ಇದ್ದರೆ ನಮ್ಮ ಫ್ಯಾಕ್ಟ್ರಿನ ನಮ್ಮ ಶೋರೂಮ್ನ ವಿಸಿಟ್ ಮಾಡಿ ಕ್ವಾಲಿಟಿ ನೋಡಿ. ನಾನೇ ಹೇಳ್ತೀನಿ, ಮಾರ್ಕೆಟಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಪ್ರೈಸಿಂಗ್ ಒಂದು ಚೂರು ಜಾಸ್ತಿ ಇದೆ, ಕೆಲವ್ರದ್ದು ಕಂಪೇರ್ ಮಾಡಿದ್ರೆ ನಾನು ಸ್ವಲ್ಪ ಜಾಸ್ತಿ ಇದೆ, ಕೆಲವ್ರು ಕಂಪೇರ್ ಮಾಡಿದ್ರೆ ನಂದು ಕಡಿಮೆನೇ ಇದೆ. ಇನ್ನೊಂದು ಅಶ್ಯೂರೆನ್ಸ್ ಮಾಡ್ತೀನಿ, ನಾನು ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ ನನ್ನ ಕ್ವಾಲಿಟಿ ಟಾಪ್ ಅಂತ ಹೇಳ್ತೀನಿ. ನಾನು ಬೇಕಾದರೆ ಮಾರ್ಕೆಟ್ ಸೋಫಾ ಬೇಕಾದರೆ ತೊಗೊಂಬಂದು, ಇಲ್ಲ ನೀವು ತೊಗೊಂಡಿದ್ರೆ ಅದರಲ್ಲಿ ಹಾಕಿರೋ ಮೆಟೀರಿಯಲ್ಲು ಡಿಸ್ಮ್ಯಾಂಟಲ್ ಮಾಡಿ ನೋಡಿ, ನನ್ನ ಸೋಫಾಸ್ನ ಮ್ಯಾನುಫ್ಯಾಕ್ಚರಿಂಗಲ್ಲಿ ನೋಡಿ, ಇಲ್ಲ ನನ್ನ ಸೋಫಾಸ್ ರೆಡಿಯಾಗಿರುತ್ತೆ ಡಿಸ್ಮ್ಯಾಂಟಲ್ ಮಾಡಿ ನೋಡಿ. ಅಜಗಜಾಂತರ ವ್ಯತ್ಯಾಸ ನಿಮಗೆ ಕಾಣಿಸುತ್ತೆ ಕ್ವಾಲಿಟಿಯಲ್ಲಿ, ಅಷ್ಟೇ ಹೇಳ್ತೀನಿ. ಥ್ಯಾಂಕ್ ಯು.